ಫ್ರೆಂಡ್ಸ್, ನಮಸ್ತೆ. ಧರ್ಮಸ್ಥಳಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜಾಬ್ಗೋಸ್ಕರ ಹಂಟ್ ಮಾಡ್ತಿದ್ದೀರಾ? ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ವಿಗ್ಗಿ ಇಂತ ಪ್ರತಿಷ್ಠಿತ ಕಂಪನಿಗಳಲ್ಲಿ ಜಾಬ್ ಮಾಡೋ ಇಂಟ್ರೆಸ್ಟ್ ನಿಮಗಿದ್ಯಾ? ಹಾಗಿದ್ರೆ ಬನ್ನಿ, ನಮ್ಮ ಆನೇಕಲ್ ತಾಲೂಕಿನ ಮಾಯಕೊಂಡ ವ್ಯಾಪ್ತಿಯಲ್ಲಿ ಬರುವಂತಹ DHL ಕಂಪನಿಯಲ್ಲಿ 16ಕ್ಕಿಂತ ಹೆಚ್ಚಿನ ಪ್ರತಿಷ್ಠಿತ ಕಂಪನಿಗಳಿದೆ. ವೇರ್ ಹೌಸ್ ಜಾಬ್ ಇಲ್ಲಿ ಓದಿರೋರು ಮಾತ್ರ ಅಲ್ಲ, ಓದಿರೋರ್ಗೂ ಸಹ ಜಾಬ್ ಇದೆ. ಈಗಾಗಲೇ 6,500ಕ್ಕಿಂತ ಹೆಚ್ಚಿನ ಜನ ಇಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಯಾವುದೇ ರಾಜ್ಯದವರಾದ್ರೂ ಪರವಾಗಿಲ್ಲ, ಯಾವುದೇ ಕ್ವಾಲಿಫಿಕೇಶನ್ ಆಗಿದ್ರು ಪರವಾಗಿಲ್ಲ, ಪ್ರತಿಯೊಬ್ಬರಿಗೂ ಇಲ್ಲಿ ಜಾಬ್ ಇದೆ. 1000 ಪೋಸ್ಟ್ ಇದೆ ಅಂತ ನನಗೆ ತಿಳಿಸಿದ್ದಾರೆ. ಬನ್ನಿ, ಏನ್ ಜಾಬ್, ಎಷ್ಟು ಸ್ಯಾಲರಿ, ಏನೇನೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನ ಹೊಸದಾಗಿ ನೋಡ್ತಿದ್ರ, ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು ಸರ್? ನನ್ನ ಹೆಸರು ಪವನ್ ಅಂತ ಹೇಳಿ. ಓಕೆ ಸರ್. ನಾನು UNH ಮ್ಯಾನೇಜ್ಮೆಂಟ್ ಸರ್ವಿಸಸ್ ಇಂದ ಮಾತಾಡ್ತಾ ಇರೋದು. ಓಕೆ. ನಾನು ಈ ಪ್ರಾಜೆಕ್ಟ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ. ಸೊ ಇಲ್ಲಿ ನೀವು ಹಿಂದೆ ನೋಡೋದಾದ್ರೆ DHL ಕಂಪನಿ ಇದು. DHL ಅಂಡರಲ್ಲಿ ಸುಮಾರು ಕಸ್ಟಮರ್ಸ್ ಬರ್ತಾರೆ. ಸೊ ವೇರ್ ಹೌಸ್ ಪಾರ್ಟ್ನರು DHL ಇದ್ದಾರೆ. ಅವ್ರ ಅಂಡರಲ್ಲಿ ಒಂದು 10 ರಿಂದ 14 ಕಸ್ಟಮರ್ಸ್ ಇದ್ದಾರೆ. ಎಲ್ಲ ವೇರ್ ಹೌಸಲ್ಲೂ ನಮಗೆ ಮೇನ್ ಮೆಟೀರಿಯಲ್ ಹ್ಯಾಂಡ್ಲರು, ಪಿಕ್ಕರ್ ಪ್ಯಾಕರು, ಮತ್ತು ಸ್ಕ್ಯಾನರು, ಮತ್ತು ಡೇಟಾ ಎಂಟ್ರಿ ಆಪರೇಟರು, ಈ ಥರ ಕ್ಯಾಟಗರೀಸಲ್ಲಿ ಕೆಲಸಕ್ಕೆ ನಾವು ಹೈರ್ ಮಾಡ್ತೀವಿ. ಸೊ ನಮ್ಮ ಕಡೆಯಿಂದ ಬಂದು ಬೆನಿಫಿಟ್ಸ್ ನೋಡೋದಾದರೆ ನಿಮಗೆ ಸ್ಯಾಲ್ರಿ, ESI PF ಎಲ್ಲ ಡಿಡಕ್ಷನ್ ಆದಮೇಲೆ ನಿಮಗೆ ಟೋಟಲ್ 18,000 to 19,000 ಇನ್ ಹ್ಯಾಂಡ್, ಬೈ ಹ್ಯಾಂಡ್ ಸ್ಯಾಲ್ರಿ ಪೊಟೆನ್ಷಿಯಲ್ ಇರುತ್ತೆ. ಸೊ 8 hours ವರ್ಕಿಂಗ್ ಇದೆ ಇಲ್ಲಿ ಸ್ಟ್ಯಾಂಡರ್ಡ್ ಎಲ್ಲ ಕಂಪ್ನೀಸಲ್ಲೂ. ಸೊ ನಿಮಗೆ ಕಸ್ಟಮರ್ ನೇಮ್ ಹೇಳೋದಾದರೆ ಪ್ಯೂಮಾ ಇದೆ, ನೈಕಿ ಇದೆ, ಟಾಮಿ ಹಿಲ್ಫಿಗರ್ ಇದೆ, ಮತ್ತೆ ASUS ಕಂಪನಿ ಇದೆ, ಡೆಲ್ ಇದೆ, JCB ಇದೆ, ಸ್ವಿಗ್ಗಿ ಇದೆ. ಸೊ ಈ ತರ ಸುಮಾರು ಪಾರ್ಟ್ನರ್ ಜೊತೆ DHL ಅವರು ಅಸೋಸಿಯೇಟ್ ಆಗಿ ಕೆಲಸ ಮಾಡಿಸ್ತಾ ಇದ್ದಾರೆ ಇಲ್ಲಿ. ಸೊ ಏನ್ ಮೇನ್ ಇಂಟೆನ್ಷನ್ ಇಲ್ಲ ಅಂದ್ರೆ ನಾವೀಗ ಜಾಬ್ ಹೈರಿಂಗ್ ಮಾಡ್ತಾ ಇದೀವಿ. ಸೊ ಮೋರ್ ದೆನ್ 1000+ ವೇಕೆನ್ಸೀಸ್ ಈಗ ಕರೆಂಟ್ಲಿ ನಡೀತಾ ಇದೆ, ಬೋತ್ ಫಿಮೇಲು ಮೇಲ್. ಸೊ ನಮ್ಮ ಕ್ರೈಟೀರಿಯಾ ತುಂಬಾ ಸಿಂಪಲ್ ಇದೆ. 10th ಪಾಸ್ ಆರ್ ಫೇಲ್ಡ್ ಏನಿದ್ರೂ ಎಜುಕೇಶನ್ ನಾವು ತಗೊಳ್ತೀವಿ. 7th ಆಗಿರ್ಬೋದು, 8th ಆಗಿರ್ಬೋದು, ಅವ್ರಿಗೆ ಲೋಡಿಂಗ್ ಅನ್ಲೋಡಿಂಗ್ ಕ್ಯಾಟಗರಿಲಿ ಕೆಲಸ ಕೊಡ್ತೀವಿ. ಯಾರು 10th ಮೇಲೆ ಓದಿದ್ದಾರೆ ಅಥವಾ 10th ವರೆಗೂ TC ಇರೋರಾದ್ರೂ ಕೂಡ ನಾವು ಅವ್ರನ್ನ ಪಿಕ್ಕಿಂಗು ಪ್ಯಾಕಿಂಗ್ ಸ್ಕಿಲ್ಸ್ಗೆ ಯೂಸ್ ಮಾಡ್ಕೋತೀವಿ. ಸೊ 1000+ ವೇಕೆನ್ಸೀಸ್ ಅಕ್ರಾಸ್ 16 ಕಸ್ಟಮರ್ ನಾನು ಏನು ಹೇಳಿದೆ ಈಗ ಎಲ್ಲದರಲ್ಲೂ ಇರುತ್ತೆ. ಸೊ ಎಲ್ಲಾನು ಕಂಪ್ಲೀಟ್ ವೇರ್ ಹೌಸ್ ಜಾಬ್ಸ್ ಇರುತ್ತೆ. ಸ್ಟ್ಯಾಂಡಿಂಗ್ ವರ್ಕ್ ಇರುತ್ತೆ. 8 hours ವರ್ಕಿಂಗ್ ಟೈಮಿಂಗ್ ಇದೆ. 1 time ಫುಡ್ ಫೆಸಿಲಿಟೀಸ್ ಕೊಡ್ತೀವಿ. ಪ್ಲಸ್ ಹೋಗೋಕೆ ಬರೋಕೆ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿಂದ ಹಿಡಿದು ಅತ್ತಿಬೆಲೆ, ನೆರಳೂರು, ಚಂದಾಪುರ, ಬೊಮ್ಮಸಂದ್ರ, ಹೆಬ್ಗೋಡಿ, ಎಲೆಕ್ಟ್ರಾನಿಕ್ ಸಿಟಿ ಈ ರೂಟ್ಸ್ ಅಲ್ಲಿ ನಮ್ಮ ಕ್ಯಾಬ್ ಫೆಸಿಲಿಟೀಸ್ ಇರುತ್ತೆ. ಅದಕ್ಕೇನು ಪೇ ಮಾಡೋ ಅವಶ್ಯಕತೆ ಇರಲ್ಲ. ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಫುಡ್ ಮತ್ತೆ ನಿಮಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ಬೇಸಿಕ್ ಕ್ರೈಟೀರಿಯಾ ಇಂಟರ್ವ್ಯೂಗೆ ಏನ್ ಬೇಕು ಅಂದ್ರೆ ಸ್ಮಾರ್ಟ್ ಫೋನ್ ಯೂಸ್ ಮಾಡಕ್ ಬರಬೇಕು. ಪ್ಲಸ್ ABCD ನಾರ್ಮಲ್ ಆಗಿ ವರ್ಡ್ಸ್ ನ ಐಡೆಂಟಿಫೈ ಮಾಡಿದ್ರೆ ಇಲ್ಲಿ ಕೆಲಸ ಗ್ಯಾರಂಟಿ ಎಲ್ರಿಗೂ ಸಿಗುತ್ತೆ. ಓಕೆನಾ? ಸೊ ಸ್ಯಾಲ್ರಿ ನಾನು ಹೇಳ್ದಂಗೆ ಮೊದಲೇ 19,000 to 20,000 ಸ್ಯಾಲ್ರಿ ಇದೆ ನಿಮ್ಗೆ. ಓಕೆನಾ? ಬೈ ಹ್ಯಾಂಡ್. ಅದರ ಜೊತೆಗೆ ESI ಫೆಸಿಲಿಟೀಸ್ ಇದೆ. PF ಸೇವಿಂಗ್ಸ್ ಇರುತ್ತೆ. ಕಂಪಲ್ಸರಿ ESI PF ಫೆಸಿಲಿಟೀಸ್ ಕೊಟ್ಟೆ ಕೊಡ್ತೀವಿ. ಸೊ ಇಂಟರ್ವ್ಯೂ ಪ್ರತಿ ತಿಂಗಳು ಪೂರ್ತಿ ತಿಂಗಳೆಲ್ಲಾನು ಇಂಟರ್ವ್ಯೂ ನಡೀತಾ ಇರುತ್ತೆ. ವಾಕ್ ಇನ್ ಡ್ರೈವ್ಸ್ ಇರುತ್ತೆ. ಯಾರಾದ್ರೂ ಬರ್ಬೇಕಂದಲ್ಲಿ ನಿಮ್ಗೆ ಆನೇಕಲ್ ಅತ್ತಿಬೆಲೆ ಮೇನ್ ರೋಡ್ DHL ಗೇಟ್ ಹತ್ರ ಬಂದು DHL ಗೇಟ್ ಸ್ಟಾಪ್ ಅಂತ ಹೇಳಿದ್ರೆ ನಿಮ್ಗೆ ನಮ್ಮ ಅಡ್ರೆಸ್ ಸಿಗುತ್ತೆ. ಬಂದ್ಮೇಲೆ ಏನ್ ಪ್ರೊಸೀಜರ್ ಇದೆ ಅಂದ್ರೆ ನಿಮ್ ಡಾಕ್ಯುಮೆಂಟೇಶನ್ ವೆರಿಫೈ ಮಾಡ್ತೀವಿ. ಟ್ಯಾಬ್ ಅಲ್ಲಿ ಕೆಲವೊಂದು ಎಂಟ್ರೀಸ್ ಇರುತ್ತೆ. ನಿಮ್ದು ಎಂಟ್ರಿ ಮಾಡ್ಬಿಟ್ಟು ಸೆಲೆಕ್ಷನ್ಸ್ ಆಗಿ ಯಾವ ಕಂಪ್ನಿಗೆ ಅಸೈನ್ ಮಾಡಿದೀವಿ ಅಂತ ಅದೇ ದಿವಸ ಹೇಳ್ತೀವಿ. ಸೊ ನೆಕ್ಸ್ಟ್ ಡೇ ಬಂದು ಅವರು ಜಾಯ್ನ್ ಆಗ್ಬೇಕು. ಸೊ ನಮ್ಮ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವ್ರಿಗೆ 2 pairs ಆಫ್ T-shirts ಸಿಗುತ್ತೆ. ಪ್ಲಸ್ 1 pair ಆಫ್ ಸೇಫ್ಟಿ ಶೂಸ್ ಸಿಗುತ್ತೆ. ಯಾಕಂದ್ರೆ ಕಂಪಲ್ಸರಿ ಮ್ಯಾಂಡೇಟರಿ ಎಲ್ಲರೂ ಹಾಕ್ಲೇಬೇಕು. 2 pair ಆಫ್ ಎಲ್ಲೋ T-shirts ಇರುತ್ತೆ ರಿಫ್ಲೆಕ್ಟರ್ ಜೊತೆ. ಸೊ ಒಂದು ಜೊತೆ ಅವ್ರಿಗೆ ಶೂಸ್ ಕೊಡ್ತೀವಿ. ಸೊ ಅದರಲ್ಲೇ ಅವ್ರ ಯೂನಿಫಾರ್ಮ್ ಜೊತೆನೆ ಕೆಲ್ಸಕ್ಕೆ ಬರಬೇಕು. ಸೊ ಶಿಫ್ಟ್ ಟೈಮಿಂಗ್ ನೋಡೋದಾದ್ರೆ ಬೇರೆ 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 ಶಿಫ್ಟ್ ಟೈಮಿಂಗ್ಸ್ ಇದಾವೆ. 9 to 6 ಫೀಮೇಲ್ಸ್ಗೆ ಜನರಲ್ ಶಿಫ್ಟ್ ಇರುತ್ತೆ. ಬೋತ್ ಪಿಕಪ್ ಅಂಡ್ ಡ್ರಾಪ್ ಫ್ರೀ ಇರುತ್ತೆ ನಮ್ಮ ಕಂಪ್ನಿ ಕಡೆಯಿಂದಾನೆ. ಅದು ಬಿಟ್ರೆ ನಿಮ್ಗೆ ನಾರ್ಮಲ್ ಹುಡುಗರಿಗಾದ್ರೆ 11 to 8 ಮಧ್ಯಾಹ್ನ 11 ಗಂಟೆಯಿಂದ 8 ಗಂಟೆ ಒಂದು ಶಿಫ್ಟ್ ಇದೆ. ಪ್ಲಸ್ ರಾತ್ರಿ 9 ಗಂಟೆಯಿಂದ 6 ಗಂಟೆ ಇನ್ನೊಂದು ಶಿಫ್ಟ್ ಇದೆ. ಸೊ ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ಬೇರೆ 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 ಶಿಫ್ಟ್ ಟೈಮಿಂಗ್ಸ್ ಅಲ್ಲಿ ಬರಕ್ ಹೇಳ್ತಾರೆ. ವೀಕ್ಲಿ 1 ವೀಕ್ ಆಫ್ ಇರುತ್ತೆ. ಸಂಡೇ ಕೆಲವೊಂದು ಪ್ರಾಜೆಕ್ಟ್ಸ್ ಅಲ್ಲಿ
ವೀಕ್ ಆಫ್ ಫಿಕ್ಸ್ಡ್ ಇರುತ್ತೆ. ಕೆಲವೊಂದು ಪ್ರಾಜೆಕ್ಟ್ಸ್ ಅಲ್ಲಿ ವೇರಿಯೇಷನ್ ಇರುತ್ತೆ. ಅಂದ್ರೆ ಒಂದು ವಾರ ಮಂಗಳವಾರ ವೀಕ್ ಆಫ್ ಕೊಡ್ತಾರೆ ಅಂದ್ರೆ ನೆಕ್ಸ್ಟ್ ವಾರನೂ ಮಂಗಳವಾರ, ಆ ತರ ಫಿಕ್ಸ್ಡ್. ಅಪಾರ್ಟ್ ಫ್ರಮ್ ಸಂಡೇ ಒನ್ ಡೇ ನಿಮ್ಗೆ ವೀಕ್ ಆಫ್ ಫಿಕ್ಸ್ಡ್ ಆಗಿದೆ. ಸೊ ಇದು ಬೆನಿಫಿಟ್ಸ್ ಇಲ್ಲಿಂದು. ಏಜ್ ನೋಡೋದಾದ್ರೆ 18 ಅಬೋವ್ ಇರಬೇಕು, 40 ಇಯರ್ಸ್ ಬಿಲೋ ಇರಬೇಕು, ಸ್ಟ್ಯಾಂಡಿಂಗ್ ವರ್ಕ್ ಸ್ವಲ್ಪ ಫಿಸಿಕಲ್ ಆಗಿ ಫಿಟ್ ಆಗಿರ್ಬೇಕು, ಪ್ಲಸ್ ಹಾರ್ಡ್ ಕೆಲಸ ಅನ್ನೋದೇನಿರಲ್ಲ. ಅವ್ರಿಗೆ 1 kg ವೆಯ್ಟ್ ಇರುತ್ತೆ, ಟೀ ಶರ್ಟ್ಸ್ ಆಗ್ಲಿ ಶೂಸ್ ಆಗ್ಲಿ. ಸೊ ಈ ತರ ಐಟಮ್ಸ್ ನ ಪಿಕ್ ಮಾಡೋದು, ಡಿಸ್ಪ್ಯಾಚ್ ಮಾಡೋದು, ಬೇಸ್ಡ್ ಆನ್ ಅವ್ರು ಯಾವ ತರ ಇಂಟರ್ವ್ಯೂ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಅವ್ರಿಗೆ ನಾವು ಡಿಪಾರ್ಟ್ಮೆಂಟ್ ಅಲೈನ್ ಮಾಡಿ ಅಸೈನ್ ಮಾಡ್ತೀವಿ. ಸೊ ಪರ್ಮನೆಂಟ್ ಜಾಬ್ಸ್ ಇರುತ್ತೆ, ಶಾರ್ಟ್ ಟರ್ಮ್ ಕಾಂಟ್ರಾಕ್ಟ್ಸ್ ಇರಲ್ಲ, 2 ತಿಂಗಳು 3 ತಿಂಗಳು ಅಂತ ತೆಗ್ದಾಕೋದು ಆ ತರ ಇರಲ್ಲ. ಲೈಫ್ ಟೈಮ್ ಅವ್ರು ಇಲ್ಲೇ ಮಾಡ್ಕೋಬಹುದು. ಕಾಂಟ್ರಾಕ್ಟ್ ಬೇಸ್ಡೇ ಇಲ್ಲ ಕೆಲಸ ನಮ್ದು. ಒಂದ್ಸತಿ ಬಂದ್ರು ಅಂದ್ರೆ ದೇ ಕ್ಯಾನ್ ವರ್ಕ್ ಫಾರ್ ಎನಿ ಟೈಮ್. ಅವ್ರಾಗವ್ರೆ ಇಲ್ಲ ನಮ್ಗೆ ಬೇಡ ರೆಸಿಗ್ನೇಷನ್ ಆಗ್ತೀವಿ ಅಂದಾಗ ನಾವು ಕಳಿಸ್ಕೊಡ್ತೀವಿ. ಬಾಕಿ ಅದು ಬಿಟ್ಟು ನಾವೇ ಯಾರನ್ನೂ ತೆಗಿಯೋದಿಲ್ಲ. ಸೊ ನೀವು ಈ ಕ್ಯಾಂಪಸ್ ಇನ್ ಅಂಡ್ ಅರೌಂಡ್ ನೋಡೋದಾದ್ರೆ 6,000 ಜನ ಹತ್ರ ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ದಾರೆ. DHL ಒಂದೇ ಅಲ್ಲದೆ ಫ್ಲಿಪ್ಕಾರ್ಟ್ ಇದೆ, ಅಮೆಝಾನ್ ಇದೆ, ಸ್ನೈಡರ್ ಇದೆ, ID ಕಂಪ್ನಿ, ಬೇರೆ ಬೇರೆ ಕಂಪ್ನೀಸ್ ಇದಾವೆ. ಬಟ್ ನಮ್ ಪ್ರೈಮರಿ ಫೋಕಸ್ DHL ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ನಾವು ಹೈರ್ ಮಾಡ್ತಾ ಇದೀವಿ. ಸೊ ಬೇಸಿಕ್ ಅದೇ ನಾನು ಹೇಳಿಲ್ವಾ, ಯಾವ ಸ್ಟೇಟ್ ಅವ್ರಾದ್ರೂ ಪರವಾಗಿಲ್ವಾ, ವಿ ಆರ್ ವೆಲ್ಕಮ್ ಟು ಎನಿ ಸ್ಟೇಟ್. ಸೊ ಫ್ರೆಶರ್ಸ್ ಬರ್ಲಿ, ಎಕ್ಸ್ಪೀರಿಯನ್ಸ್ ಬರ್ಲಿ, ಬಟ್ ಜಾಬ್ ರೋಲ್ ಕ್ಲಾರಿಟಿ ಇದೆ, ಅವ್ರು ಬಂದು ಮಾಡ್ತೀವಿ ಅಂತ ಆದ್ರೆ ನಾವು ಯಾರನ್ನೂ ರಿಜೆಕ್ಟ್ ಮಾಡೋದಿಲ್ಲ. ಈಸಿಯಾಗಿ ಕೆಲಸ ನಾವು ಕೊಡ್ತೀವಿ. ಯಾವುದೇ ಲ್ಯಾಂಗ್ವೇಜ್ ಆದ್ರೂ ಪರವಾಗಿಲ್ಲ, ಯಾವುದೇ ಲ್ಯಾಂಗ್ವೇಜ್ ಮಾರ್ಕ್ಸ್ ಕಾರ್ಡ್. ಓಕೆ ಓಕೆ ಓಕೆ, ಸೂಪರ್ ಸರ್. ಸರ್ ಮತ್ತೆ ಟೈಮಿಂಗ್ಸ್ ಹೇಳಿದ್ರೆ? ಟೈಮಿಂಗ್ಸ್ ಅದೇ ಹೇಳಿದ್ನಲ್ಲ ಮೇಡಮ್, ಬೇರೆ ಬೇರೆ ಶಿಫ್ಟ್ ಟೈಮಿಂಗ್ಸ್ ಇರುತ್ತೆ. ಫಿಮೇಲ್ಸ್ಗಾದ್ರೆ 9 to 6 ಜನರಲ್ ಶಿಫ್ಟ್, ಆ ಟೈಮಿಂಗ್ ಅಲ್ಲಿ ಇರುತ್ತೆ. ಮೇಲ್ಸ್ಗಾದ್ರೆ 11 to 8. ಮತ್ತೆ ಸರ್ ಈ ಜಾಬ್ಗೆ ಡಾಕ್ಯುಮೆಂಟೇಶನ್ ಏನ್ ಬೇಕು ಸರ್? ಅದೇ ಮೇಡಮ್, ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಸೊ ನಿಮ್ಮ ಸ್ಕ್ರೀನ್ ಅಲ್ಲಿ ಕಾಣಿಸೋ ತರ ನಂಬರ್ ಡಿಸ್ಪ್ಲೇ ಮಾಡಿದಂಗೆ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನಾವು ಯಾವತ್ತು ಇಂಟರ್ವ್ಯೂಗೆ ಬರ್ಬೇಕಂತ ಸ್ಕೆಡ್ಯೂಲ್ ಮಾಡ್ತೀವಿ. ಬರೋ ಟೈಮಲ್ಲಿ ಆಧಾರ್ ಕಾರ್ಡ್ ಒಂದು ಅಪ್ಡೇಟೆಡ್ ಸ್ಕ್ಯಾನ್ ಕಾಪಿ ಬೇಕಾಗುತ್ತೆ, ಫೋಟೋ ಕಾಪಿ, ಮತ್ತೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಬಂದು ಅಡ್ರೆಸ್ ವೆರಿಫಿಕೇಶನ್ಗೆ, ಪ್ಯಾನ್ ಬಂದು ಅವ್ರದ್ದು ESIಗೆ ಇವಾಗ ಕಂಪಲ್ಸರಿ ಪ್ಯಾನ್ ಮಾಡಿದ್ದಾರೆ. ಮತ್ತೆ ಅವ್ರದ್ದೇ ಆದ ಓನ್ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಶನ್ ಬೇಕು. ಬ್ಯಾಂಕ್ ಅಕೌಂಟು ಬೇರೆ ಹೆಸರಲ್ಲಿ ಇರುತ್ತೆ. ಹೆಂಡತಿ ಬಂದ್ರೆ ಗಂಡನ್ ತಂದಿರ್ತಾರೆ, ಅಥವಾ ಮಕ್ಕಳು ಬಂದ್ರೆ ಅಪ್ಪ ಅಮ್ಮ ತಂದಿರ್ತಾರೆ, ಅದೆಲ್ಲ ಅಕ್ಸೆಪ್ಟ್ ಮಾಡೋದಿಲ್ಲ. ಅವ್ರದೇ ಓನ್ ಬ್ಯಾಂಕ್ ಅಕೌಂಟ್. ಇನ್ ಕೇಸ್ ಅವ್ರ ಹತ್ರ ಇಲ್ಲ ಅಂದ್ರೆ ನಾವೇ ಇಲ್ಲಿ ಫ್ರೀ ಅಕೌಂಟ್ ಓಪನ್ ಮಾಡಿಸ್ಕೊಡ್ತೀವಿ. ಸೊ ಇದು 3 ಮೇಜರ್ ಡಾಕ್ಯುಮೆಂಟ್ಸ್: ಆಧಾರ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಬೇಕು. ಪ್ಲಸ್ ಅವ್ರದ್ದು ಎಜುಕೇಶನ್ ಕ್ವಾಲಿಫಿಕೇಶನ್. 10th ಫೇಲ್ ಆಗಿದ್ರೆ TC ತಂದ್ರು ಓಕೆ, 10th ಅಬೋವ್ ಇರೋರಿಗೆ ಮಾರ್ಕ್ಸ್ ಕಾರ್ಡ್ 10th ತಂದ್ರು ನಡೆಯುತ್ತೆ, ಮಾರ್ಕ್ ಶೀಟ್ ತಂದ್ರೆ. ಸರ್ ಮತ್ತೆ ಇಲ್ಲಿ ಉಳ್ಕೊಳ್ಳೋಕೆ ಏನಾದರೂ ಫೆಸಿಲಿಟಿ ಕೊಡ್ತೀರಾ? ಮೇಡಮ್, ಇನ್ ಕೇಸ್ ಕ್ಯಾಂಡಿಡೇಟ್ಸ್ ಏನಾದರೂ ತುಂಬಾ ಇಂಟ್ರೆಸ್ಟೆಡ್ ಆಗಿ ನೀಡಿದೆ, ಅವ್ರಿಗೆ ರೂಮು ಅಕಾಮಿಡೇಷನ್ ಬೇಕು, ನಿಜವಾಗ್ಲೂ ಜೆನ್ಯೂನ್ ಆಗಿ ಬೇಕು ಅಂದ್ರೆ ನಾವು ಒಂದು 4-5 ಜನ ಒಂದು ರೂಮಲ್ಲಿ ಇರೋ ತರ ಮಿನಿಮಮ್ ಅವರು ಅಡ್ವಾನ್ಸ್ ಏನು ಇನಿಷಿಯಲ್ ಡೆಪಾಸಿಟ್ ಕೊಡಬೇಕು, ಆ ಡೆಪಾಸಿಟ್ ನಾವು ಕೊಡ್ತೀವಿ. ಮತ್ತೆ ಬಾಕಿ ರೆಂಟ್ ಅವ್ರು ಪೇ ಮಾಡ್ಕೊಂಡು ಹೋಗ್ಬೇಕು. ಪರ್ ಹೆಡ್ 1000 ರೂಪೀಸ್ ಅಥವಾ 1500 ರೂಪೀಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಬರುತ್ತೆ. ಇನ್ ಕೇಸ್ ಅದು ಆಗಲ್ಲ ನಮ್ಮ ಕೈಯಲ್ಲಿ ಅಂದ್ರೆ ಇನಿಷಿಯಲ್ ಸಪೋರ್ಟ್ ನಾವು ಮಾಡ್ತೀವಿ, ಬಟ್ ಅದನ್ನ ಸ್ಯಾಲರೀಸ್ ಇಂದ ಡಿಡಕ್ಷನ್ಸ್ ಮಾಡೋದು ಮಾಡ್ತೀವಿ. ರೂಮ್ ಫೆಸಿಲಿಟೀಸ್ ಕೊಡ್ತೀವಿ, ನಿಯರ್ ಬೈ ವಾಕಬಲ್ ಡಿಸ್ಟೆನ್ಸ್ ಮೈಸಂದ್ರ, ಅತ್ತಿಬೇಲೆ ಕಡೆಗೆ ಮಾಡ್ಕೊಡ್ತೀವಿ. ಅಪಾರ್ಟ್ ಫ್ರಮ್ ಕ್ಯಾಬ್ ರೂಟ್ ಬೇರೆ ಕಡೆಯಿಂದ ಆನೇಕಲ್ಲು, ಜಿಗಣಿ ಕಡೆಯಿಂದ ಎಲ್ಲ ಬರ್ತಾರೆ ಅಂದ್ರೆ ಅವ್ರು ಓನ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಬೇಕು. ಫಿಮೇಲ್ಸ್ ಆದ್ರೆ ಇವಾಗ ಫ್ರೀ ಬಸ್ಸಸ್ ಇದೆ ಕರ್ನಾಟಕದಲ್ಲಿ, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಮೇಲ್ ಆದ್ರೆ ಸ್ವಲ್ಪ ಅದೇ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಎಕ್ಸ್ಪೆಂಡಿಚರ್ ಬರುತ್ತೆ. ಸರ್ ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಡಿಪೆಂಡ್ ಅಪಾನ್ ಅದ್ರ ಬಗ್ಗೆ ನೀವು ಯಾವ ರೀತಿ ಜಾಬ್ ಕೊಡ್ತೀರಾ? ನಮ್ಮ ಬೇಸಿಕ್ ಟಾರ್ಗೆಟ್ ಆಡಿಯನ್ಸ್ ಬಂದು 10th ಅಬೋವ್, 10th PUC ಇವ್ರು ನಮ್ಗೆ ಪ್ರಾಪರ್ ಫಿಟ್ ಆಗ್ತಾರೆ. ಇನ್ ಕೇಸ್ ಅವ್ರು ಹೈಯರ್ ಎಜುಕೇಶನ್ ಮಾಡಿದ್ದಾರೆ ಅಂದ್ರೆ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ನಾವು MH ಕೆಲಸ ಕೊಡಿಸ್ತೀವಿ. ಸೊ ಯಾಕಂದ್ರೆ ಈಗ ಇರೋ ಕರೆಂಟ್ ವರ್ಲ್ಡ್ ಮತ್ತೆ ಆಪರ್ಚುನಿಟೀಸ್ ಅಲ್ಲಿ ನೀವು ನೋಡೋದಾದ್ರೆ ಎಲ್ಲೂನು ಎಕ್ಸ್ಪೀರಿಯನ್ಸ್ ಇಲ್ಲದೆ ತಗೊಳ್ಳೋದಿಲ್ಲ. ನೀವು MBA ಮಾಡಿ MCA ಮಾಡಿ ವಿತೌಟ್ ಎಕ್ಸ್ಪೀರಿಯನ್ಸ್ ನೀವೇನ್ ಮಾಡಿದ್ರು ಅದು ಯೂಸ್ಫುಲ್ ಆಗಲ್ಲ. ಸೊ ಬೇಸಿಕ್ ನಿಮ್ಗೆ ಏನ್ ಎಕ್ಸ್ಪೋಜರ್ ಬೇಕು, ಕಂಪನಿ ಎಕ್ಸ್ಪೋಜರು, ಲಾಜಿಸ್ಟಿಕ್ ಕಂಪನಿಲಿ ಏನಾದ್ರು ನಿಮ್ಗೆ ಬೇಸಿಕ್ ಎಕ್ಸ್ಪೋಜರ್ ಬೇಕಂದ್ರೆ ದಿಸ್ ಇಸ್ ದ ರೈಟ್ ಆಪರ್ಚುನಿಟಿ. ಇಲ್ಲಿ ಅವ್ರು ಒಂದು 6 months ಎಕ್ಸ್ಪೀರಿಯನ್ಸ್ ತಗೊಂಡು ಬೇರೆ ಕಡೆ ಅಪ್ಲೈ ಮಾಡಿದ್ರೆ ಅವ್ರಿಗೆ ಆನ್ ರೋಲ್ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ. ನಮ್ಮಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಇರೋರ್ನ ಆನ್ ರೋಲ್ ತಗೊಳ್ತೀವಿ, ಬಟ್ ತುಂಬಾ ಲಿಮಿಟೆಡ್ ಆಪರ್ಚುನಿಟೀಸ್. ಮತ್ತೆ ಡೇಟಾ ಎಂಟ್ರಿ ಪೊಸಿಷನ್ಸ್ ಇದೆ, ಡೇಟಾ ಎಂಟ್ರಿ ಆಪರೇಟರ್, ಅದಕ್ಕೆ VLOOKUP, HLOOKUP, ಪೈವೋಟ್ ಟೇಬಲ್, ಸ್ವಲ್ಪ ಫಾರ್ಮುಲಾಸ್, ಅಡ್ವಾನ್ಸ್ಡ್ ಎಕ್ಸೆಲ್ ಗೊತ್ತಿದ್ರೆ ಇಮಿಡಿಯೇಟ್ ಆಗಿ ಇಂಟರ್ವ್ಯೂ ಮಾಡಿ ತಗೊಳ್ತೀವಿ. ಅವ್ರಿಗೊಂದು 20K ಇನ್ ಹ್ಯಾಂಡ್ ಸ್ಯಾಲರಿ ಬರೋ ತರ ಕವರೇಜ್ ಇದೆ. ಅದು ಬಿಟ್ಟು ಬೇರೆ ಸೂಪರ್ವೈಸರ್ ತಗೊಳ್ತೀವಿ, ಔಟ್ ಬಾಂಡ್ ಇನ್ ಬಾಂಡ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಮಾಡಿರೋರು, ಪ್ರಾಪರ್ 2 to 3 years ಎಕ್ಸ್ಪೀರಿಯನ್ಸ್ ಇರೋರ್ನ ನಾವು ಹೈರ್ ಮಾಡ್ತೀವಿ. ಬಟ್ ಅದು ಕಾಂಟ್ರಾಕ್ಟ್ ಮುಖಾಂತರ ಇರೋದಿಲ್ಲ. ದೋಸ್ ಆರ್ ಆಲ್ ಆನ್ ರೋಲ್ ಜಾಬ್.
Okay. ಆನ್ ರೋಲ್ ಅಲ್ಲಿ ನಾವು ಪ್ಲೇಸ್ ಮಾಡಿಸ್ತೀವಿ. ಓಕೆ ಬಟ್ ನಾನೀಗ ಪಿಕ್ಕರ್ ಪ್ಯಾಕರ್ ಮೆಟೀರಿಯಲ್ ಹ್ಯಾಂಡ್ಲರ್ ಏನಂತ ಹೇಳಿದೆ ಅದೆಲ್ಲಾನು ಕಾಂಟ್ರಾಕ್ಟ್ ಜಾಬ್ಸ್ ಅಲ್ಲಿ ಇರುತ್ತೆ. ಓಕೆ ನಾನು ಹೇಳ್ದಂಗೆ ಅವ್ರಿಗೆ ಯಾವುದೇ ತರ ರಿಸ್ಟ್ರಿಕ್ಷನ್ಸ್ ಇರಲ್ಲ. 3 months 4 months 11 months. ನೀವು ತುಂಬಾ ಕಂಪ್ನೀಸ್ ಅಲ್ಲಿ ಇವಾಗ ಮೇಜರ್ ಆಗಿ ಏನು ಹುಡುಗರಿಗೆ ಟಫ್ ಆಗ್ತಾ ಇದೆ ಅಂದ್ರೆ ಸರ್ಟೆನ್ ಪೀರಿಯಡ್ ಆಫ್ ಮಾತ್ರ ಜಾಬ್ ಕೊಡ್ತಾರೆ, ಅದಾದ್ಮೇಲೆ ತೆಗ್ದಾಕ್ತಾರೆ. ಯಾಕಂದ್ರೆ ಈಗಿನ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನಿದೆ ಲಾಜಿಸ್ಟಿಕ್ಸ್ ಅಲ್ಲಿ ಫ್ಲಿಪ್ಕಾರ್ಟ್ ಅಮೆಝಾನ್ ಅವರೆಲ್ಲ ಜಾಸ್ತಿ ಬಂದು ಸೇಲ್ಸ್ ನಡೆಯುತ್ತೆ ಅವ್ರದ್ದು, ದಿವಾಲಿ ಸೇಲ್ಸ್, ಇಯರ್ ಎಂಡ್ ಸೇಲ್ಸ್. ಸೊ ಅವಾಗ ಜಾಸ್ತಿ ಜನ ತಗೊಳ್ತಾರೆ, ಜಾಸ್ತಿ ಜನ ತೆಗ್ತಾರೆ. ಇಲ್ಲಿ ಆ ತರ ಇಲ್ಲ. DHL ಅಲ್ಲಿ ಇಟ್ ಈಸ್ ಓಪನ್ ಫಾರ್ ಇಯರ್, ಪೂರ್ತಿ ಇಯರ್ ಇರುತ್ತೆ. ಯಾವಾಗ ಬೇಕಾದ್ರೂ ಜಾಯ್ನ್ ಆಗ್ಬೋದು. ಅವರಾಗ ಅವರೇ ಬಿಡ್ತೀನಿ ಅನ್ನೋ ಟೈಮಲ್ಲಿ ಅವ್ರ ರೆಸಿಗ್ನೇಷನ್ ಹಾಕೋಬಹುದು. ಅಲ್ಲಿವರೆಗೂ ನಾವು ಯಾರು ತೆಗೆಯೋದು. ಓಕೆ ಸರ್. ಈಗ BCom, MCom, BBA ಈ ತರ ಬೇರೆ ಬೇರೆ ಹೈಯರ್ ಎಜುಕೇಶನ್ ಮಾಡ್ಬಿಟ್ಟಿರ್ತಾರೆ. ಎಲ್ಲರಿಗೂ ಸಹ ಜಾಬ್ಸ್ ಇದೆ. ಬಟ್ ಅವ್ರು ಏನಂದ್ರೆ ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಂಡು ಬರ್ಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ, ನಾನು MBA ಓದಿದ್ದೀನಿ, BCom ಮಾಡಿದ್ದೀನಿ, ನನ್ಗೆ ಸಿಸ್ಟಮ್ ವರ್ಕೇ ಬೇಕು ಅಂತ ಇಂಟರ್ವ್ಯೂ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಕೂರ್ಸಿದ್ರೆ ಅವ್ರಿಗೆ ಟೈಪಿಂಗ್ ಕೂಡ ಬರ್ತಾ ಇರಲ್ಲ, ಫಾರ್ಮುಲಾಸ್ ಕೂಡ ಬರ್ತಾ ಇರಲ್ಲ. ಸೊ ಆ ಬೇಸಿಕ್ ನೆಸೆಸಿಟೀಸ್ ಇಲ್ಲ ಯಾರು ಹೈರ್ ಮಾಡೋದಿಲ್ಲ. ಸೊ ಅದೆಲ್ಲ ತಿಳ್ಕೋಬೇಕು. ಅವ್ರಿಗೆ ಒಂದು ಕಂಪನಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಬೇಸಿಕ್ ಎಕ್ಸ್ಪೋಜರ್ ಬೇಕಂದ್ರೆ ಇಲ್ಲೊಂದು 6 months ಮಾಡಿದ್ಮೇಲೆ ದೇ ಕ್ಯಾನ್ ಟ್ರೈ ಫಾರ್ ಅದರ್ ಆಪರ್ಚುನಿಟೀಸ್. ಅವಾಗ ತುಂಬಾ ಚೆನ್ನಾಗಿರುತ್ತೆ. ಓಪನ್ ಮೈಂಡ್ ಸೆಟ್ ಅಲ್ಲಿ, ಲರ್ನಿಂಗ್ ಮೈಂಡ್ ಸೆಟ್ ಅಲ್ಲಿ ಬಂದ್ರೆ ಎಲ್ಲರಿಗೂ ಉತ್ತಮ ಎಕ್ಸ್ಪೋಜರ್ ಚೆನ್ನಾಗಿ ಮಾಡಬಹುದು. ಒಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಉದ್ಯೋಗ ಅವಕಾಶ ಇದೆ. ನಾನು ಹೇಳ್ದಂಗೆ 40 ವರ್ಷ ಕೆಳಗಡೆ ಇರಬೇಕು, 18 ವರ್ಷ ಮೇಲ್ಪಟ್ಟವ್ರಿಗೆ ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಯಾರು ಬಂದ್ರೂ ನಾವು ಕೆಲಸ ಕೊಡ್ತೀವಿ. ಓಕೆ ಸರ್. 19,000 ಆಲ್ಮೋಸ್ಟ್ ಒಂದು 20,000 ಇಂದ ಎಷ್ಟುವರೆಗೂ ಸ್ಯಾಲರಿ ಇರುತ್ತೆ ಮೇಡಮ್? ಅದು ಡಿಪೆಂಡ್ ಆಗುತ್ತೆ. ಅವರು OT ಯಾವ ತರ ಮಾಡ್ತಾ ಇದ್ದಾರೆ, ಮತ್ತೆ ನೈಟ್ ಶಿಫ್ಟ್ ಎಷ್ಟು ಮಾಡ್ತಾ ಇದ್ದಾರೆ, ಅದೆಲ್ಲಾನು ಡಿಪೆಂಡ್ ಆಗುತ್ತೆ. ಆಲ್ಮೋಸ್ಟ್ ಅವರು ಒಂದು 22-23 ಅರ್ನ್ ಮಾಡ್ಬೋದು. ಹೈಯೆಸ್ಟ್ ಪೊಟೆನ್ಷಿಯಲ್ ಅಷ್ಟಿದೆ, ಅದಕ್ಕೆ ಮೇಲೆ ಅರ್ನ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಅವ್ರು ಇಲ್ಲೇ ಇದ್ದು ಎಕ್ಸ್ಪೀರಿಯನ್ಸ್ ತಗೊಂಡು ಪ್ರಮೋಟ್ ಆಗ್ತಾ ಇದಾರೆ ಅಂದ್ರೆ ಇಯರ್ ಬೈ ಇಯರ್ ಗವರ್ಮೆಂಟ್ ಆಫ್ ಕರ್ನಾಟಕ ಏನು ಇಂಟ್ರೊಡ್ಯೂಸ್ ಮಾಡುತ್ತೆ ಸ್ಯಾಲರಿ ರಿವಿಷನ್, ಅದನ್ನ ಕಂಪ್ನಿ ಮಾಡ್ಬಿಟ್ಟು ಅವ್ರಿಗೆ ಮಾಡ್ತೀವಿ. ಪರ್ಮನೆಂಟ್ ಅಂತ ಕೊಡ್ತೀರಾ ಸರ್? ಪರ್ಮನೆಂಟ್ ಅಂತಾನೆ ಕೊಡ್ತೀವಿ. ಹೌದ್ರಾ? ಓಕೆ. ಸೊ ಅವ್ರಿಗೆ ಪೇ ಸ್ಲಿಪ್ಸ್ ಡಿಜಿಟಲಿ ಸಿಗುತ್ತೆ. ಅವ್ರಿಗೆ ಎಂಪ್ಲಾಯ್ಮೆಂಟ್ ಬೇಕಾಗಿರೋ PF ಸಪೋರ್ಟ್ ನಾವು ಮಾಡ್ತೀವಿ. PF ವಿಡ್ರಾ ಮಾಡಬೇಕು. ಮತ್ತೆ ESI ಕವರೇಜ್ ಇರುತ್ತೆ. ಅವ್ರಿಗೇನಾದರೂ ಟ್ರೀಟ್ಮೆಂಟ್ ಬೇಕು ಹಾಸ್ಪಿಟಲ್ ನಿಯರ್ ಬೈ ಅಂದರೆ ESI ಕವರೇಜ್ ಇರುತ್ತೆ. ಹೋಗಿ ESI ಕವರೇಜಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಓಕೆ ಓಕೆ. ಆ ಥರ ಫೆಸಿಲಿಟೀಸ್ ಇರುತ್ತೆ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗುಡ್ ಇನ್ಫಾರ್ಮೇಶನ್. ಆನೇಕಲ್ ಅತ್ತಿಬೆಲೆ ಜಿಗಣಿ ಯಾವುದೇ ಸೈಡ್ ಇಂದ ಬಂದು ಇಲ್ಲಿ DHL ಅಂತ ಬಸ್ ಸ್ಟ್ಯಾಂಡ್ ಇದೆ ನೋಡಿ. ಈ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಮ್ಗೆ ಸ್ಟಾಪ್ ಕೊಡ್ತಾರೆ. ಇಲ್ಲಿ ಇಳ್ಕೊಂಡ ನಂತರ ನೀವು ಅದ್ರ ಆಪೋಸಿಟ್ ಅಲ್ಲೇ ಬಂದ್ರೆ ನೋಡಿ ಇದೇನೆ DHL ಕಂಪನಿ ನೋಡಿ. ಇದು DHL ಕಂಪನಿ ಎಂಟ್ರೆನ್ಸ್. ಇಲ್ಲಿ ಬಂದ್ರೆ ನಿಮ್ಗೆ ಗೈಡೆನ್ಸ್ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಂಪನಿಗೆ ಸಂಬಂಧಪಟ್ಟಂತ ವೆಂಡರ್ಸ್ ಗೈಡರ್ಸ್ ಇರ್ತಾರೆ. ಇವ್ರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಒಳಗಡೆ. ಲೆಫ್ಟ್ ಸೈಡ್ ಅಲ್ಲಿ ಆಫೀಸ್ ಇದೆ. ಆಫೀಸ್ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಶನ್ ಮಾಡಿ ಇಂಟರ್ವ್ಯೂ ತಗೊಳ್ತಾರೆ. ಅನಂತರ ನಿಮ್ಗೆ ಯಾವ ಕಂಪನಿ ಸೆಲೆಕ್ಟ್ ಆಯ್ತು ಅಂತ ತಿಳಿಸ್ತಾರೆ. ಇದು DHL ಕಂಪನಿ ಇದು ಆಫೀಸು. ಯಾರೇ ಕ್ಯಾಂಡಿಡೇಟ್ ಬಂದ್ರು ಇಲ್ಲಿ ನಿಮ್ಮ ಡಾಕ್ಯುಮೆಂಟೇಶನ್ ಎಲ್ಲ ಕೊಟ್ಟು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು. ಅನಂತರ ಅವರು ಈ 16 ಕಂಪ್ನಿಗೆ ಯಾವ ಕಂಪ್ನಿಗೆ ನಿಮ್ಮನ್ನ ಅಪಾಯಿಂಟ್ ಮಾಡ್ತಾರಂತ ನೆಕ್ಸ್ಟ್ ಡೇ ನಿಮ್ಗೆ ಗೊತ್ತಾಗುತ್ತೆ. ಇದೆಲ್ಲ ಎಂಪ್ಲಾಯೀಸ್. ಇಲ್ಲಿ ಯೂನಿಫಾರ್ಮ್ ಕಂಪಲ್ಸರಿ ಇರುತ್ತೆ. ಇದೆಲ್ಲ ಬೇರೆ ಬೇರೆ ಕಂಪನಿಗಳು. ಒಳಗಡೆ ವಿಡಿಯೋ ಪರ್ಮಿಷನ್ ಇಲ್ಲ. ಸಾರಿ ಫ್ರೆಂಡ್ಸ್, ಬೇರೆ ಏನೋ ತೋರ್ಸೋಕ್ಕಾಗಲ್ಲ. ಫ್ರೆಂಡ್ಸ್, ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಎಜುಕೇಶನ್ ಜಾಬ್ ಅಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ಸ್ ಇದೆ. ಟಾಪರ್ಸ್ ಆಗಿರ್ಲಿ, ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ಆಗ್ಲಿ, ಜಾಬ್ ಅಂತ ಬಂದಾಗ ಪ್ರತಿಯೊಂದ್ ಕಡೆನೂ ಎಲ್ಲಾ ಕಂಪನಿಗಳು ಕೇಳೋದು ಎಕ್ಸ್ಪೀರಿಯನ್ಸ್. ಈ ಜಾಬ್ ಕೊಟ್ಟರೆ ತಾನೇ ಎಕ್ಸ್ಪೀರಿಯನ್ಸ್ ಆಗೋದು. ಸೊ ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲದೆ ಸಫರ್ ಆಗ್ತಿರ್ತೀರಾ ಅಂತವ್ರು ಟ್ರಯಲ್ ಆಗಿ ಇಂಥ ಕಂಪನಿಗೆ ಬಂದು 6 months ಅಥವಾ 1 year ನಿಮ್ಗೆ ಎಷ್ಟು ವರ್ಷ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ವರ್ಷ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಬೇರೆ ಕಂಪನಿಗೆ ಶಿಫ್ಟ್ ಆಗ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಂಪನಿ ಬಸ್ಸುಗಳು ಸುಮಾರು ಬಸ್ಸುಗಳು ಹೋಗ್ತವೆ.